Hi students, now I am taking second year elective subject, that is banking practice. In the last class we studied about the mobile banking. So this is the advanced of that mobile banking, that is internet banking. So it is the advanced version of that mobile or it is telephone banking. So internet banking is nothing but online banking. So transactions are done or any transactions, banking transactions are conducted through online. It is also called as web banking. So internet banking, online banking and web banking are one and the same. ಅದಕ್ಕೆ ಮೂರು ಹೆಸರು ಉಂಟು, ಇಂಟರ್ನೆಟ್ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್ ಮತ್ತು ವೆಬ್ ಬ್ಯಾಂಕಿಂಗ್ ಅಂತ. The functions of internet banking and mobile banking is also somewhat same. It will be same. But now we can see what are the advantages of this internet banking. So in this case, in internet banking, all the business transactions of bankings, or that is cash withdrawn or cash deposit, fund transfer, loan, everything will be done through internet. ಇಂಟರ್ನೆಟ್ ಇದ್ದರೆ ಸಾಕು, ಇಂಟರ್ನೆಟ್ ಇದ್ದರೆ ಏನು ಮಾಡ್ಬೋದು, ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮನೆಯಲ್ಲೇ ಕೂತು ಮಾಡುವಂಥದ್ದು. ಸೊ ವಿ ಕ್ಯಾನ್ ಸಿ ನಾವು ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ internet banking. First one is it is simple to open and easy to operate. So there is no lengthy process involved in operating or opening a accounts in internet banking. So it is very easy. If you contact the bank, they will give some code and you can operate or open your internet banking. ನೀವು ಡೈರೆಕ್ಟ್ ಬ್ಯಾಂಕ್ಗೆ ಹೋಗಿ ನಮ್ಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಓಪನ್ ಆಗಬೇಕು ಅಂತ ಹೇಳಿದರೆ ಅವರನ್ನು ಪಾಸ್ವರ್ಡ್ ಅದು ಕೊಟ್ಟು ಒಂದು ಈಸಿಯಾಗಿ ನಿಮಗೆ ಬ್ಯಾಂಕಿಂಗ್ ಇದನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಓಪನ್ ಮಾಡೋ ಫೆಸಿಲಿಟಿಯನ್ನು ಕೊಡ್ತಾರೆ. ಸೊ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್ ಟು ಓಪನ್ ಆಸ್ ವೆಲ್ ಆಸ್ ಇಟ್ ಈಸ್ ವೆರಿ ಈಸಿ ಟು ಆಪರೇಟ್. ತುಂಬ ಈಸಿಯಾಗಿ ಅದನ್ನು ಏನು ಮಾಡ್ಬೋದು, ನಿಮಗೆ ಆಪರೇಟ್ ಮಾಡ್ಬೋದು. ಫಸ್ಟ್ ಸ್ವಲ್ಪ ಕಷ್ಟ ಆಗ್ಬೋದು, ಫಸ್ಟ್ ಸ್ವಲ್ಪ ಅದನ್ನು ಕರೆಕ್ಟಾಗಿ ಕಲಿತ್ರೆ ಆಯಿತು, ಮತ್ತೆ ಅದು ಈಸಿಯಾಗಿ ಅದೇ ಟೈಪಲ್ಲಿ ಆಪರೇಟ್ ಮಾಡಿದರೆ ಆಯಿತು. ಸೊ ಪುನಃ ಬ್ಯಾಂಕಿಗೆ ಹೋಗಿಕೊಂಡು ಅಲ್ಲಿ ಸ್ಲಿಪ್ ಬರೆದು ಅದನ್ನು ಕೊಟ್ಟು ಮತ್ತೆ ಕ್ಯೂ ಅಲ್ಲಿ ನಿಲ್ಲುವಂತಹ ಪ್ರಸಂಗ ಇಲ್ಲ. ನೆಕ್ಸ್ಟ್, ಇಟ್ ಈಸ್ ಕನ್ವೀನಿಯಂಟ್ ಟು ಪೇ ದ ಬಿಲ್ಸ್. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಆ್ಯಂಡ್ ವಿಸಿಟಿಂಗ್ ದ ಎಲೆಕ್ಟ್ರಿಸಿಟಿ shop and you are paying the electricity bill, no need of going there. Or it is not, if by internet banking you can pay directly the amount payable to the electricity or even gas and other bills also, even phone bill, you can make it through internet. So it is the easy method to make the payments. Then to or any persons you want to pay any persons, then it is also very easy to pay. ಎಲ್ಲಿಯಾದ್ರೂ ನೀವು ಪರ್ಚೇಸ್ ಮಾಡಿದ್ರಿ, ಅಲ್ಲಿ ಅಮೌಂಟ್ ಕೊಡಬೇಕಿತ್ತು, ಆಗ ನೀವು ಅದನ್ನು ಗೂಗಲ್ ಪೇ ಅಥವಾ ಇಂಟರ್ನೆಟ್ ಪೇಯಲ್ಲೂ ಈಸಿಯಲ್ಲಿ ಕೊಡ್ಬೋದು. ದೆನ್ ನೋ ನೀಡ್ ಟು ಕ್ಯೂ ಸ್ಟ್ಯಾಂಡಿಂಗ್. ಸೇಮ್ ಪ್ರೈಸ್, ದೆರ್ ಇಸ್ ನೋ ಪ್ರಾಬ್ಲಮ್ ಆಫ್ ಸ್ಟ್ಯಾಂಡಿಂಗ್ ಕ್ಯೂ ಇನ್ ಫ್ರಂಟ್ ಆಫ್ ದ ಬ್ಯಾಂಕ್ ಕೌಂಟರ್. ಬ್ಯಾಂಕ್ ಕೌಂಟರ್ ಹತ್ರ ಕ್ಯೂ ಆಗಿ ನಿಂತು ಟೋಕನ್ ತಗೊಳ್ಳುವಂಥದ್ದೆಲ್ಲ ಮೆಥಡ್ ಹೋಗಿದೆ. ಇದು ಈಸಿ ಮೆಥಡಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಬಂದಿದೆ. ಸೊ ಮೊದಲೆಲ್ಲ ಏನಾಗ್ತಿತ್ತು, ಒಂದು ಕ್ಯಾಶ್ ವಿಡ್ರಾ ಮಾಡಬೇಕಾದ್ರೆ ಅಷ್ಟು ಕ್ಯೂ ಅಲ್ಲಿ ನಿಂತು ವಿಡ್ರಾ ಮಾಡಬೇಕಿತ್ತು. ಅದೇ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾದ್ರೆ ಅಷ್ಟು ದೊಡ್ಡ ಕ್ಯೂ ಇರ್ತಿತ್ತು. ಆದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲ ಬಂದದ್ರಿಂದಾಗಿ, ಮೊಬೈಲ್ ಬ್ಯಾಂಕಿಂಗ್, ATM ಎಲ್ಲ ಬಂದದ್ರಿಂದಾಗಿ ನಮಗೆ ಕ್ಯೂ ಸಿಸ್ಟಮ್ ಕಮ್ಮಿ ಆಗಿದೆ. ಸೊ ಇಟ್ ಈಸ್ ದ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಇಂಟರ್ನೆಟ್ ಬ್ಯಾಂಕಿಂಗ್. ನೆಕ್ಸ್ಟ್ ಒನ್ ಈಸ್ ವಿ ಕ್ಯಾನ್ ಈಸಿಲಿ ವ್ಯೂ ಯುವರ್ ಟ್ರಾನ್ಸಾಕ್ಷನ್ಸ್. ದೇರ್ ಇಸ್ ನೋ ನೀಡ್ ಆಫ್ going to the bank and inquire about the balance or any transaction, whether that check is withdrawn by the customer or any deposit is made, like that. You can easily deposit your money in the bank and you can withdraw the money, or you can transfer the fund and you can get the transaction details easily through your internet banking. Internet banking ಅಲ್ಲಿ ಏನಾಗ್ತದೆ, ಮೊಬೈಲ್ ಅಥವಾ ಕಂಪ್ಯೂಟರ್ ನಿಮಗೆ ನೀವು ಮಾಡಿದ ಟ್ರಾನ್ಸಾಕ್ಷನ್, ನಿಮ್ಮಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಯಾವ ಟ್ರಾನ್ಸಾಕ್ಷನ್ ಮಾಡಿದಿರಿ, ಎಷ್ಟು ಡೆಪಾಸಿಟ್ ಮಾಡಿದಿರಿ, ಎಷ್ಟು ಪೇಮೆಂಟ್ ಮಾಡಿದಿರಿ, ಅದರೆಲ್ಲ ಡೀಟೇಲ್ ಈಸಿಯಾಗಿ ಸಿಗ್ತದೆ. ದೆನ್ ಎನಿ ಟೈಮ್ ಆ್ಯಂಡ್ ಎನಿವೇರ್ ಬ್ಯಾಂಕಿಂಗ್. ಸೊ ಬ್ಯಾಂಕ್ ವಿದೌಟ್ ವಿಸಿಟಿಂಗ್ ದ ಬ್ಯಾಂಕಿಂಗ್ ಪ್ರಿಮೈಸಸ್, ಯು ಆರ್ ಎನಿವೇರ್ ಯು ಕ್ಯಾನ್ ಡೂ ದ ಟ್ರಾನ್ಸಾಕ್ಷನ್, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್, ದಟ್ ಮೀನ್ಸ್ ವಿಡ್ರಾವಲ್ ಆರ್ deposit. Or even you can see your
balance in your account also. So anywhere, at any time, even in the midnight also, if you want to have one transaction, withdraw or deposit, you can do it. So internet banking provides 24 hours and 7 days service. ದಿನಲ್ಲಿ 24 ಗಂಟೆ ಯಾವ ಟೈಮಲ್ಲೂ ಸರ್ವಿಸ್ ನೀವು ತಗೊಳ್ಬೋದು. ಅದರದ್ದು ಫುಲ್ಲು ಮಂಡೇ ಟು ಸಂಡೇ 7 days of services ಅನ್ನು ಪ್ರೊವೈಡ್ ಮಾಡ್ತದೆ. ಸೊ 24 hours 7 days ಸರ್ವಿಸಸ್, ದಟ್ ಈಸ್ ಎನಿ ಟೈಮ್ ಸರ್ವಿಸ್ ಆ್ಯಂಡ್ ಎನಿವೇರ್, ಎಲ್ಲಿ ಬೇಕಿದ್ರು ಅಲ್ಲಿ ಏನು ಮಾಡ್ಬೋದು, ನೀವು ಅದರದ್ದು ಬೆನಿಫಿಟ್ ಅನ್ನು ತಗೊಳ್ಬೋದು, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅನ್ನು ಮಾಡ್ಬೋದು. ನೆಕ್ಸ್ಟ್, ಇಟ್ ಈಸ್ ಫಾಸ್ಟ್ ಆ್ಯಂಡ್ ಎಫಿಷಿಯಂಟ್ ಫಂಡ್ ಟ್ರಾನ್ಸ್ಫರ್. ಸೊ ಯು ಕ್ಯಾನ್ ಯೂಸಿಲಿ transfer the funds from one person to another person or from one bank to another bank. ಸೊ ಇಲ್ಲದ್ರೆ ಮೊದಲೆಲ್ಲ ಎಂತ ಮಾಡಬೇಕಿತ್ತು, ಬ್ಯಾಂಕಿಗೆ ಕೊಂಡೋಗಬೇಕು, ಹಣ ಕೊಡಬೇಕು, ಡಿ ಡಿ ತೆಗಿಬೇಕು, ಆ ಡಿ ಡಿಯನ್ನು ಪೋಸ್ಟಲ್ಲಿ ಕಳಿಸಬೇಕು, ಅಲ್ಲಿಗೆ ಹೋಗಿ ರೀಚ್ ಆಗಬೇಕು, ಅಥವಾ ಬ್ಯಾಂಕಿಗೆ ಹೋಗಬೇಕು, ಬ್ಯಾಂಕಲ್ಲಿ ಹಣ ಕಟ್ಟಬೇಕು, ಅವರು ಫಂಡ್ ಟ್ರಾನ್ಸ್ಫರ್ ಮಾಡಬೇಕು. ಸೊ ಆಗ ತುಂಬ ಟೈಮ್ ವೇಸ್ಟ್ ಆಗ್ತದೆ. ಈಗ ಹಾಗೆಲ್ಲ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗನ್ನು ಓಪನ್ ಮಾಡೋದು, ಕೂಡಲೇ ಇವರ ಅಕೌಂಟ್ ನಂಬರ್ ಹಾಕಿ ಪೇಮೆಂಟ್ ಅಂತ ಕೊಟ್ಟರೆ ಸಾಕು. ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇದ್ದರೆ ಅದು ಕೂಡಲೇ ಏನಾಗ್ತದೆ, ಟ್ರಾನ್ಸಾಕ್ಷನ್ ಪ್ರೋಸೆಸ್ ಆಗ್ತದೆ. ಸೊ ಇಟ್ ಈಸ್ ಫಾಸ್ಟ್ ಆ್ಯಂಡ್ ಎಫಿಷಿಯಂಟ್ ಫಂಡ್ ಟ್ರಾನ್ಸ್ಫರ್ ಫೆಸಿಲಿಟಿ ಈಸ್ ಅವೈಲೇಬಲ್ ಇನ್ ಇಂಟರ್ನೆಟ್ ಬ್ಯಾಂಕಿಂಗ್. ದೆನ್ it keep an eye on every transaction, every time, every transaction. It is, you can focus on your banking transaction through internet. Internet banking ಇದರಿಂದಾಗಿ ಬರುವಂತಹ ಟ್ರಾನ್ಸಾಕ್ಷನ್, ಹೋಗುವಂತಹ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿ ನಿಮಗೆ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್, ಇಟ್ ಈಸ್ ಗ್ರೇಟ್ ಮೀಡಿಯಾ ಫಾರ್ ಬ್ಯಾಂಕ್ ಟು ಸರ್ವ್ ಕಸ್ಟಮರ್. ಸೊ ಇಟ್ ಈಸ್ ಎ ವೇ ಟು ಸ್ಯಾಟಿಸ್ಫೈ ದ ಕಸ್ಟಮರ್ಸ್. So it is a way by the bank to satisfy the customer service. So customer easy ಆಗಿ, ಬೆನಿಫಿಷಿಯರ್ ಆಗಿ, ಎಫಿಷಿಯೆಂಟ್ ಆಗಿ ಸರ್ವಿಸ್ ಮಾಡಲಿಕ್ಕೆ ಇರುವಂತಹ ಒಂದು ಮಾಧ್ಯಮ ಯಾವುದು, ಇಂಟರ್ನೆಟ್ ಬ್ಯಾಂಕಿಂಗ್. ನೆಕ್ಸ್ಟ್ ಒನ್ ಈಸ್ ಇಟ್ ಇಂಟಿಮೇಟ್ ಡೆಪಾಸಿಟ್ಸ್ ಆ್ಯಂಡ್ ಲೋನ್ಸ್. ಸೊ it helps for the depositing money in FD or RD. ಸೊ ಅದರಿಂದಾಗಿ ಇಂಟರ್ನೆಟ್ ಬ್ಯಾಂಕಲ್ಲಿ ನೀವು ಅಮೌಂಟನ್ನು ಡೆಪಾಸಿಟ್ ಮಾಡೋ ಆಪ್ಷನ್ಸ ಇದೆ. ಆ್ಯಂಡ್ ಇವನ್ ಯು ಕ್ಯಾನ್ ಗೆಟ್ ದ ಲೋನ್, ಯು ಕ್ಯಾನ್ ಗೆಟ್ ದ ಲೋನ್ ಫ್ರಮ್ ದ ಬ್ಯಾಂಕ್ ಥ್ರೂ ದ ಹೆಲ್ಪ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. ದೇರ್ ಇಸ್ ನೋ ನೀಡ್ ಟು ಗೋ ಟು ದ ಬ್ಯಾಂಕ್ ಇಫ್ ಯು ಆರ್ ಹ್ಯಾವಿಂಗ್ ದ ಸಫಿಷಿಯಂಟ್ documents of evidence. Then last one is, it is very lower cost. So the cost of operating the internet banking is very low when comparing to ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಈ ಬ್ಯಾಂಕಲ್ಲಿ ಹೋಗುವುದು ಟ್ರಾನ್ಸಾಕ್ಷನ್ ಮಾಡುವಾಗ ಅಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ಗೆ ಆಗುವಂತಹ ಅದು ಕಾಸ್ಟ್ ಜಾಸ್ತಿ ಇರ್ತದೆ. ಅದೇ ನೀವು ಇಂಟರ್ನೆಟ್ಟಲ್ಲಿ ಮಾಡಿದರೆ ಅದರ ಕಾಸ್ಟ್ ಕಮ್ಮಿ ಇರ್ತದೆ. ಸೊ ಇಟ್ ರೆಡ್ಯೂಸಸ್ ದ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ಸ್ involved in the banking. So these are the important advantages of internet banking. So whatever may be the case, it will be helpful to the consumers and it also helpful to the bank. But there is some limitations. You can see that what are the limitations of that internet banking. So internet banking ತುಂಬ ಹೆಲ್ಪ್ಫುಲ್ ಹೌದು, ಅದೇ ಪ್ರಕಾರ ಅದು ಸ್ವಲ್ಪ ರಿಸ್ಕಿ ಸಹ ಹೌದು. ಈಗ ನೀವು ನೋಡಿರ್ಬೋದು, ನಿಮ್ಮ ಪಿನ್ನನ್ನು ಹೇಗೋ ಅವರು ತಕ್ಕೊಂಡು ಅದರದ್ದು ಅಮೌಂಟನ್ನು ಡ್ರಾ ಮಾಡುವಂತಹದ್ದು, ಮತ್ತು ಕೆಲವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ನಮಗೆ ಗೊತ್ತಿಲ್ಲದೆ ಒಂದು ಕಡೆ ನಾವು ಪೇಮೆಂಟ್ ಮಾಡಿರ್ತೀವಿ, ಅವರು ಆ ಅಕೌಂಟಿಂದ ಅಮೌಂಟ್ ತೆಗಿತಾ ಹೋಗ್ತಾರೆ. ಇಂಥ ಸುಮಾರು ಕೇಸಸ್ ಎಲ್ಲ ಬರ್ತದೆ. ಇದು ಅದರದ್ದು ಡಿಸ್ಅಡ್ವಾಂಟೇಜಸ್. ಸೊ ಫಸ್ಟ್ ಒನ್ ಈಸ್, ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಇಟ್ efficiently first time. So in the first time it is very difficult to understand the internet banking. ಫಸ್ಟ್ ಸ್ವಲ್ಪ ನಮಗೆ ಅದರ ಬಗ್ಗೆ ಗೊತ್ತಿಲ್ಲದವರಿಗೆ, ಸ್ವಲ್ಪ ರೂರಲ್ ಏರಿಯಾದ ಪೀಪಲ್ ಅವರಿಗೆ ಅದರ ಬಗ್ಗೆ ನಾಲೆಜ್ ಇಲ್ಲದಿದ್ದರೆ, ಈ ಮೊಬೈಲ್ ಕಂಪ್ಯೂಟರ್ ಬಗ್ಗೆ ಎಲ್ಲ ನಾಲೆಜ್ ಇಲ್ಲದಿದ್ದರೆ ಇಂಟರ್ನೆಟ್ನ ಬಗ್ಗೆ, ಆಗ ಅವರಿಗೆ ಅದು ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಕಷ್ಟ ಆಗ್ತದೆ. ಆಗ ಅವ್ರು ಏನು ಮಾಡ್ತಾರೆ, ದೇ ಪ್ರಿಫರ್ ಟು ಗೋ ಟು ದ ಬ್ಯಾಂಕ್ ಆ್ಯಂಡ್ ಪರ್ಸನಲಿ ಮೀಟ್ ದೆಮ್. ದೆನ್ ದೇರ್ ಇಸ್ ನೋ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ದ ಬ್ಯಾಂಕಲ್ಲಿ. ಅಲ್ಲಿ ಪರ್ಸನಲ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಏನಾದರೂ ಟ್ರಾನ್ಸಾಕ್ಷನ್ ರಾಂಗ್ ಆದರೆ ಕೂಡಲೇ ನಾವು ಎನ್ಕ್ವೈರಿ ಮಾಡಿ ಆಗುವಾಗೆ ಆಗುವುದಿಲ್ಲ. ಸೊ ಅಲ್ಲಿ ಟೂ ಸೈಡ್ ಕಮ್ಯುನಿಕೇಷನ್ ಇರುವುದಿಲ್ಲ, ಪರ್ಸನಲ್ ಕಮ್ಯುನಿಕೇಷನ್ ಇರುವುದಿಲ್ಲ. ಇಟ್ ಈಸ್ ಒನ್ ಆಫ್ ದ ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. The second one is, it
they don't have internet connection. If you are don't having the internet connection, then it is not possible to operate the internet banking. ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡಬೇಕಾದ್ರೆ ಇಂಟರ್ನೆಟ್ ಬೇಕು. ಇಂಟರ್ನೆಟ್ ಇದ್ದರೆ ಮಾತ್ರ ಅದರಲ್ಲಿ ನಿಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಪ್ರೊವೈಡ್ ಆಗ್ತದೆ. ಕೆಲವು ಸಲ ಇಂಟರ್ನೆಟ್ ಇದ್ದರೂ ಸಹ ಇಫ್ ದೇರ್ ಇಸ್ ಎನಿ ಪ್ರಾಬ್ಲಮ್ ರಿಲೇಟಿಂಗ್ ಟು ದ ನೆಟ್ವರ್ಕ್ ದೆನ್ ಆಲ್ಸೋ ಇಟ್ ವಿಲ್ ಕ್ರಿಯೇಟ್ ದ ಪ್ರಾಬ್ಲಮ್. ಸೊ ಅರ್ಜೆಂಟ್ ಯಾರಿಗಾದ್ರೆ ಅಮೌಂಟ್ ಕಳಿಸ್ಬೇಕು, ನಿಮ್ಮಲ್ಲಿ ನೆಟ್ವರ್ಕ್ ಸಿಗದಿದ್ದರೆ ಅಲ್ಲೂ ನಿಮಗೆ ಒಂದು ಪ್ರಾಬ್ಲಮ್. ಎಲ್ಲಿ ನೆಟ್ವರ್ಕ್ ಇದ್ದರೆ ಅಲ್ಲಿಗೆ ನೀವು ಮೂವ್ ಆಗಿ ಅಲ್ಲಿಗೆ ಹೋಗಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಾಗ್ತದೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಈಸ್ there is no security of transaction. It is a very big issue because sometimes there is no security. Sometimes you are drawing the money in your account, somebody is using your pin code and drawing their money from your bank account. So this is the main defect of the internet banking. ನಿಮಗೆ ಗೊತ್ತಿಲ್ಲದಾಗಿ ನಿಮ್ಮ ಕೋಡನ್ನು ಯೂಸ್ ಮಾಡಿಕೊಂಡು ಬೇರೆ ಯಾರು ಅಮೌಂಟ್ ಡ್ರಾ ಮಾಡೋ ಎಷ್ಟೋ ಕೇಸ್ಗಳನ್ನು ನೀವು ನೋಡಿರ್ಬೋದು. ಇದೊಂದು ಮೇನ್ ಇದರದ್ದು ಡಿಸ್ಅಡ್ವಾಂಟೇಜಸ್. ದೆನ್ ಪಾಸ್ವರ್ಡ್ ಸೆಕ್ಯೂರಿಟಿ ಇಸ್ ನೀಡೆಡ್ ಇಫ್ ದ ಅಕೌಂಟ್ ಮೇ ಬಿ ಮಿಸ್ಯೂಸ್ಡ್. ಅದಕ್ಕಾಗಿ ನೀವೇನು ಮಾಡಬೇಕಾಗ್ತದಂತೆ, ಪಾಸ್ವರ್ಡ್ ಸೆಕ್ಯೂರಿಟಿಯನ್ನು ಇಟ್ಕೊಳ್ಬೇಕಾಗ್ತದೆ. ಅದನ್ನು ಎಲ್ಲಿ ಸಹ ಡಿಸ್ಕ್ಲೋಸ್ ಮಾಡಬಾರ್ದು. ಶುಡ್ ನಾಟ್ ಬಿ ಡಿಸ್ಕ್ಲೋಸ್ಡ್ ಎನಿವೇರ್ ಆರ್ ಎನಿ ಬಡಿ. ಯಾರಿಗೆ ಸಹ ಅದನ್ನು ಹೇಳಬಾರ್ದು ಮತ್ತು ಎಲ್ಲಿಯೇ ಆಗಲಿ ಅದನ್ನು ಡಿಸ್ಕ್ಲೋಸ್ ಮಾಡಬಾರ್ದು. ದೆನ್ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಔಟ್ ಆನ್ ಸೆವೆರಲ್ ಡಿವೈಸಸ್ ಟು ರಿಸ್ಕಿ. ಸೊ ನೀವೊಂದು ಅಮೌಂಟ್ ಒಬ್ಬರಿಗೆ ಕಳಿಸಿರ್ತೀರಿ, ನೀವು ಕಳಿಸಿದ್ದೀರಿ ಅಂತ ಹೇಳ್ಕೊಂಡು ಅವ್ರು ಇನ್ನೊಬ್ಬರಿಗೆ ಕಳಿಸಿರ್ತಾರೆ, ಇಲ್ಲಿ ಅಮೌಂಟ್ ಬಂದಿದೆ ಅಂತ ಇನ್ನೊಂದು ಕಡೆ ಕಳಿಸಿರ್ತಾರೆ. ಸೊ ದಟ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಈಸ್ ಟ್ರಾನ್ಸ್ಫರ್ಡ್ ಟು ಆರ್ ಸ್ಪ್ರೆಡ್ ಔಟ್ ಆನ್ ಸೆವೆರಲ್ ಡಿವೈಸ್. ಸುಮಾರು ಮಂದಿಗೆ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ, ಯಾರ್ಯಾರಿಗೆ ಬೇಕು ಅವರಿಗೆಲ್ಲ ಅದು ಸ್ಪ್ರೆಡ್ ಆಗದೆ ಹೋಗ್ತದೆ. ಬಟ್ ಅಲ್ಲಿ ಏನಿರ್ತದೆ, ಅದು ಯಾರೋ ಅದನ್ನು ನಿಮಗೆ ಯೂಸ್ ಮಾಡ್ತಾರೆ, ನೋಡ್ತಾರೆ ನಿಮ್ಮ ಟ್ರಾನ್ಸಾಕ್ಷನ್ ಯಾವುದೆಲ್ಲ ಆಗಿದೆ, ನೀವು ಎಷ್ಟು ಅಮೌಂಟ್ ಡ್ರಾ ಮಾಡಿದ್ದೀರಿ ಅಂತೆಲ್ಲ ಗೊತ್ತಾಗ್ತದೆ. So it should spread out on several devices and it is risky. So these are the disadvantages involved in the internet banking. So internet banking is very useful in this time. So it is modern technology is so much advanced and the bank is providing this internet banking facilities and it is very very much helpful to the consumers and it will save the time and save the cost of the customers. So with this we can end this concept. Thank you.